ಟ್ರಾವೆಂಟೈನ್ ಟೈಲ್ಸ್ ಅದೇ ಡಿಫ್ರೆಂಟ್ ಆಗಿ ಯೂಜ್ ಪಾರ್ಕಿಂಗ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ 2 ಕಾರ್ ಪಾರ್ಕ್ ಮಾಡ್ಕೊಬೋದು. ಡೋರ್ಸ್ ನೋಡ್ಬೋದು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ವಿತ್ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂಡ್ ದಟ್ ಈಸ್ ಮೋರ್ ಲೈಕ್ ಅ ಫಾಯರ್ ಕಮ್ ಲಿವಿಂಗ್. POP ಲೈಟಿಂಗ್ಸ್, ಫಾಲ್ ಸೀಲಿಂಗ್ಸ್ ಎಲ್ಲ ಇದೆ. ಸೊ ಕಿಚನ್ ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು 12x9 ಎಲ್ಲ ನೋಡ್ತಿರ್ಬೋದು. ಇಲ್ಲೊಂದು ರೂಮ್ ಇದೆ ಅಂತ ಹೇಳಿದ್ವಲ್ಲ, ಸೊ ಇದು ಕೂಡ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಡಿಸೈನ್ ಮಾಡಿ. ಇದು ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ ನೋಡ್ಬೋದು. ಇಲ್ಲಿ 2 ಪಾರ್ಟಿಷನ್ ಮಾಡಿಬಿಟ್ಟು ವರ್ಕ್ ಸ್ಟೇಷನ್ ಮಾಡಿ. ಸೊ ಇಲ್ಲೂ ನೋಡ್ತಿರ್ಬೋದು ಒಂಥರ ಗ್ರೇ ಆ್ಯಂಡ್ ಬ್ರೌನಿಶ್ ಯೂಸ್ ಮಾಡಿರೋಂಥ ಥೀಮು. ಇಲ್ಲಿ ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್. ಹೌದು, ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್ ಇದೆ. ಕಿಡ್ಸ್ಗೆ ಇಷ್ಟ ಆಗೋ ಥರನೇ ವಿ ಹ್ಯಾವ್ ಯೂಸ್ ದ ಕಾಂಬಿನೇಷನ್ಸ್. ಮತ್ತೆ ವಾಲ್ಪೇಪರ್ ಕೂಡ ನೀವು ನೋಡ್ಬೋದು. ಕೊಡ್ಲಿಕ್ಕೋಸ್ಕರ ವಿ ಹ್ಯಾವ್ ಪ್ರೊವೈಡೆಡ್ ದಿಸ್ ಸ್ಕೈ ಲೈಟ್. ಸ್ಪೇಷಿಯಸ್ ಆಗಿ ಜಕೂಸಿನ ಪ್ಲೇಸ್ ಮಾಡ್ಕೊಬೇಕು ಅಂತ ಆಸೆ ಇತ್ತು. ಸೊ ಇನ್ಸ್ಟೆಡ್ ಆಫ್ ಪ್ಲಾನಿಂಗ್ ಇನ್ ಅದರ್ ರೂಮ್ಸ್ ವಿ ಹ್ಯಾವ್ ಕ್ರಿಯೇಟೆಡ್ ದ ಸೆಪರೇಟ್ ಸ್ಪೇಸ್ ಫಾರ್ ದಟ್. ಓಕೆ, ಸೊ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಸೂಪರ್ ಒಂದು ಬಿಲ್ಡಿಂಗ್ ಇದೆ. ಸೊ ಅರ್ಪಿತಾ ಮೇಡಮ್ ಅಂತ ಇದ್ದಾರೆ BDEX.homes ಕಡೆಯಿಂದ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಲಾಸ್ಟ್ ಟೈಮ್ ಒಂದು ಪ್ರಾಜೆಕ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ, ಅದು ಕೂಡ ಒಂದು ಸೂಪರ್ ಆಗಿ ಬಂದಿತ್ತು. ಯೂಶಲಿ ಇವ್ರದ್ದು ಏನಂದರೆ ಲೈಕ್ ಯುನೀಕ್ ಆಗಿ ಒಂದು ಪ್ರಾಜೆಕ್ಟ್ನ ಕೂಡ ಡಿಸೈನ್ ಮಾಡ್ತಾರೆ, ಸ್ಪೇಷಿಯಸ್ ಆಗಿ ಸೂಪರ್ ಆಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಇವಾಗ ಮಾಡ್ತಾ ಇರೋದು, ಇದ್ರ ಬಗ್ಗೆ ಹೇಳಿ ಮೇಡಮ್. ಸೊ ಎಸ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋಸ್ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಹೋಗಿದೆ ಆ್ಯಂಡ್ ವಿ ಗಾಟ್ ಲಾಟ್ ಆಫ್ ಎಂಕ್ವೈರೀಸ್ ಟು BDEX.homes ಫಾರ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವಿ ಆರ್ ಬ್ಯಾಕ್ ವಿತ್ ಸೆಕೆಂಡ್ ಬಿಲ್ಡಿಂಗ್. ಇದು ಡೈಮೆನ್ಷನ್ ಬಂದ್ಬಿಟ್ಟು 40x25 ಇದೆ. 40 ವಿಡ್ತ್ ಬರುತ್ತೆ, 25 ಲೆಂತ್ ಬರುತ್ತೆ. ನಾರ್ತ್ ಫೇಸಿಂಗ್ ಇದೆ. ಸೊ ರೋಡ್ ಕೂಡ ನಾರ್ತ್ ಫೇಸಿಂಗ್ ಆ್ಯಂಡ್ ಮೇನ್ ಡೋರ್ ಕೂಡ ನಾರ್ತ್ ಫೇಸಿಂಗ್ ಬರುತ್ತೆ. ಸೊ ಯೂಶಲಿ ಏನಂದರೆ ಎಲಿವೇಷನ್ಸ್ ಎಲ್ಲ ಕ್ಲೈಂಟ್ಸು ಡಿಫ್ರೆಂಟಾಗಿ ಕೇಳ್ತಾರೆ, ಯೂನಿಕಾಗಿ ಕೇಳ್ತಾರೆ. ಸೊ ನೀವು ಈ ಪ್ರಾಜೆಕ್ಟ್ ಎಲಿವೇಷನ್ ಯಾವ ಥರ ಒಂದು ಡಿಸೈನ್ ಮಾಡಿದ್ದೀರಾ? ಸೊ ಕಸ್ಟಮರ್ ಕಂಪ್ಲೀಟಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ನಮ್ಮ ಆರ್ಕಿಟೆಕ್ಟಿಗೆ. ಆ್ಯಂಡ್ ಇನ್ನೊಂದು ನೀವು ನೋಡ್ಬೋದು, ಅಲ್ಲಿ ವಿರಾಜ್ ಅಂತ ಇದೆ, ದಟ್ ವಾಸ್ ಪ್ರಪೋಸ್ಡ್ ಬೈ ಅವರ್ ಆರ್ಕಿಟೆಕ್ಟ್. ಸೊ ಕಸ್ಟಮರ್ ನೇಮ್ ಬಂದ್ಬಿಟ್ಟು ವಿಂದ್ಯಾ ಆ್ಯಂಡ್ ರಾಜದೇವರ್ ಅಂತ ಹೇಳಿ. ಸೊ ಎರಡು ಸೇರಿಸಿ ವಿರಾಜ್ ಅಂತ ಮಾಡಿದ್ದಾರೆ, ಅದನ್ನೇ ಪಿಕ್ ಮಾಡ್ಕೊಂಡಿದ್ದಾರೆ. ಮತ್ತೆ ಎಲಿವೇಶನ್ ನೋಡಿದ್ರೆ ನೀವು ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೆಕ್ಸ್ಚರ್ ಪೇಂಟಿಂಗು ಮತ್ತೆ ಟ್ರಾವೆಂಟೈನ್ ಟೈಲ್ಸ್ ಅದೇ ಡಿಫ್ರೆಂಟ್ ಆಗಿ ಅಂದ್ರೆ ಅದು ಫಿನಿಶಿಂಗ್ಗೆ ಒಂಥರ ಅಲ್ಲಿ ನಿಮಗೆ ಹತ್ರ ಹೋದಾಗ ಮ್ಯಾಟ್ ಫಿನಿಶ್ ತರ ಬರುತ್ತೆ, ಟೆಕ್ಸ್ಚರ್ ಇರುತ್ತೆ. ಸೊ ಟೆಕ್ಸ್ಚರ್ ಪೇಂಟಿಂಗ್ ಅಲ್ಲೂ ಕೂಡ ವಿ ಹ್ಯಾವ್ ಯೂಸ್ 2 ಟೈಪ್ಸ್. ಒನ್ ಬಂದ್ಬಿಟ್ಟು ರೈನ್ ಡ್ರಾಪ್, ಇಲ್ಲಿ ನೀವು ನೋಡ್ಬೋದು ಅದು ಬಬಲ್ ಟೆಕ್ಸ್ಚರ್, ಗ್ಲಾಸಸ್ ಅಂಡ್ ಗ್ಲಾಸ್ ಬ್ಲಾಕ್ಸ್ ಕೂಡ ಯೂಸ್ ಮಾಡಿ. ಇದೆಲ್ಲ ಫೋಕಸ್ ಲೈಟ್ಸ್ ಬರುತ್ತೆ. ಎಸ್, ಓಕೆ. ಸೊ ಇದೆಲ್ಲ ಬರುತ್ತೆ. ಮತ್ತೆ ಇಲ್ಲಿ ರೈಲಿಂಗ್ಸ್ ಬರುತ್ತಾ? ರೈಲಿಂಗ್ಸ್ ಬರುತ್ತೆ. ಶಿಫ್ಟಿಂಗಿಗೋಸ್ಕರ ಅವರಿಂದ ಇನ್ಸ್ಟಾಲ್ ಮಾಡಿಸಿಲ್ಲ. ಓಕೆ. ಸೊ ಇದು ಪ್ರಾಪರ್ ಆಗಿ ಎಲಿವೇಶನ್ ಕೂಡ ಬಂದಿದೆ. ಇದು G+2.5 ಬರುತ್ತಲ್ಲ ಮೇಡಮ್? G+2.5 ಫಸ್ಟ್ ಫ್ಲೋರ್ ಇಂದ ಟ್ರಿಪ್ಲೆಕ್ಸ್ ಬರುತ್ತೆ. ಎಂಟ್ರನ್ಸ್ ಅಲ್ಲಿ ಎಲಿವೇಶನ್ ನೋಡೋದ್ವಲ್ಲ, ಸೈಡ್ ಅಲ್ಲಿ ಕೂಡ ಇವರು ಪ್ಲೇನ್ ಆಗಿ ಮಾಡಿಲ್ಲ, ಇಲ್ಲಿ ಕೂಡ ಒಂದು ಪ್ರೊಜೆಕ್ಷನ್ ಕೊಟ್ಟಿರಲ್ಲ ಮೇಡಮ್? ಎಸ್, ಕಾರ್ನರ್ ಸೈಟ್ ಆಗಿರೋದ್ರಿಂದ ಪ್ರೊಜೆಕ್ಷನ್ ಬಂದಿದೆ. ಸೊ ಇದು ಕೂಡ ಯೂನಿಕ್ ಆಗಿ ಮಾಡಿದ್ದಾರೆ ನೋಡ್ತಿರ್ಬೋದು. ಸೊ ಇಲ್ಲಿ ಕೂಡ ವಿ ಹ್ಯಾವ್ ಯೂಸ್ಡ್ 2 ಕಾಂಬಿನೇಷನ್ಸ್ ಆಫ್ ಟೈಲ್ಸ್. ಒಂದು ಸೇಮ್ ಟ್ರಾವೆಂಟೈನ್ ಯೂಸ್ ಮಾಡಿದೀವಿ, ಇನ್ನೊಂದು ಟು ಗಿವ್ ದ ಗ್ರೇ ಟೆಕ್ಸ್ಚರ್ ಅಲ್ಲ, ಅದು ಸಿಮೆಂಟೇಷಿಯಸ್ ಟೈಲ್ಸ್. ಇದು ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಸೊ ವಾಸ್ತು ಪ್ರಕಾರವಾಗಿರುತ್ತೆ. ಸೊ ಇದರಲ್ಲಿ ನೋಡ್ತಿರ್ಬೋದು ಯೂಜ್ ಪಾರ್ಕಿಂಗ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ 2 ಕಾರ್ ಪಾರ್ಕ್ ಮಾಡ್ಕೊಬೋದು, ಆ ಥರ ಒಂದು ಸ್ಪೇಸ್ ಇದೆ. ಸೊ ಇಲ್ಲಿ ಯಾವ ಥರ ಒಂದು ಡಿಸೈನ್ ಮಾಡಿದ್ದಾರೆ? ಸೊ ಪಾರ್ಕಿಂಗ್ ಸ್ಪೇಸ್ ಅಂತ ಬಂದಾಗ ಕಸ್ಟಮರ್ ಆಸ್ ಯೂಶುವಲ್ ಇದೆ ಆಸ್ಕ್ ಫಾರ್ 2 ಕಾರ್ ಪಾರ್ಕಿಂಗ್ ಆ್ಯಂಡ್ 4 ಬೈಕ್ ಪಾರ್ಕಿಂಗ್ ಅಂತ ಹೇಳಿ. ಸೊ ಇಟ್ಸ್ ಸ್ಪೇಷಿಯಸ್ ಪಾರ್ಕಿಂಗ್ ವಿತ್ 22x20 ಇದೆ. 22x20 ಬರುತ್ತೆ. ಓಕೆ, ಕಂಪ್ಲೀಟ್ ಸೈಟ್ ನ ಅವರು ಇದು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಯಾವ ತರ ಒಂದು ಫ್ಲೋರಿಂಗ್ಸ್ ಎಲ್ಲ? ಸೊ ಇದು ನೀವು ನೋಡಬಹುದು, ಕಾಂಬಿನೇಷನ್ ಆಫ್ 3 ಟೈಲ್ಸ್, 3 ಸೈಜಸ್ ಆಫ್ ಟೈಲ್ಸ್ ಇದೆ. 1x1, 2x1 and 2x2 ಜಿಗ್ಜಾಗ್ ಪ್ಯಾಟರ್ನ್ ಅಂತ ಕರೀತಾರೆ. ಓಕೆ, ಇದು ಒಂಥರ ಯೂನಿಕ್ ಡಿಸೈನ್ ಆಗಿ ಮಾಡಿದ್ದೀರಾ. ಓಕೆ. ಸೊ ಟೋಟಲ್ ಆಗಿ ಎಷ್ಟು ಪಿಲ್ಲರ್ಸ್ ಬರುತ್ತೆ? 10 ಬರುತ್ತೆ. ಓಕೆ. ಸೊ ಇಲ್ಲೊಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ, ಮತ್ತೆ ಇಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ, ಗೆಸ್ಟ್ ರೂಮ್. ಸೊ ಇಲ್ಲೊಂದು ಗೆಸ್ಟ್ ರೂಮ್ ಕೂಡ ಬರುತ್ತೆ. ಸೊ ಈ ಕಡೆ ಒಂದು ಸ್ಟೇರ್ ಕೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಪಿಲ್ಲರ್ಸ್ ಎಲ್ಲ ಬಂದಾದ್ಮೇಲೆ ಇಲ್ಲಿ ಮೇನ್ ಯೂನಿಟ್ಸ್ ಕೂಡ ಇಲ್ಲೇ ಬರುತ್ತೆ. ಕರೆಂಟ್ ಮತ್ತೆ ಗ್ಯಾಸ್ ಪಾಯಿಂಟ್ಸ್ ಬರುತ್ತೆ, ವಾಟರ್ ಕನೆಕ್ಷನ್ಸ್ ಎಲ್ಲ ಇಲ್ಲೇ ಬರುತ್ತೆ. ಸೊ ಈಗ ಮೇಲೆ ಫ್ಲೋರ್ ಕೂಡ ಹೋಗೋಣ ಯಾವ ತರ ಇದೆ ಅಂತ. ಸೊ ಈಗ ಮೇಲ್ಗಡೆ ಫ್ಲೋರ್ ಕೂಡ ಹೋಗೋಣ. ಇಲ್ಲಿ ಯಾವ ತರ ಒಂದು ಪ್ಲಾನಿಂಗ್ ಆಗಿದೆ? ಸೊ ಇದು ಸ್ಟೇರ್ ಕೇಸ್ ವಿಡ್ತ್ ಬಂದ್ಬಿಟ್ಟು 3.5 ಇದೆ. ಮತ್ತೆ ನೀವು ನೋಡ್ಬೋದು ಅಗೇನ್ ಲಾಸ್ಟ್ ಹೌಸ್ ಯೂಸ್ ಮಾಡಿರೋ ತರನೇ ವಿ ಹ್ಯಾವ್ ಯೂಸ್ಡ್ ಕಾಂಬಿನೇಷನ್
ಕಾಂಬಿನೇಷನ್ ಆಫ್ ಲಪೋತ್ರ ಆ್ಯಂಡ್ ವೆಟ್ರಿಫೈಡ್ ಟೈಲ್ಸ್. ಹಾಂ ಓಕೆ. ಇದು 3.5 feet ಬರುತ್ತೆ. 3.5 feet ಓಕೆ. ಸೊ ಎಲಿವೇಶನ್ ಗ್ಲಾಸಸ್ ಹಾಕಿರೋದ್ರಿಂದ ಅಲ್ಲಿಂದ ಬೆಳಕು ಕೂಡ ಡೈರೆಕ್ಟಾಗಿ ಬರ್ತಿದೆ. ಸೊ ಅದೊಂದು ತುಂಬಾ ಚೆನ್ನಾಗಿದೆ. ಮತ್ತು ಈ ಕಡೆ ನೋಡ್ತಿರ್ಬೋದು, ಇಲ್ಲೆಲ್ಲ ಲಗೇಜ್ ತೊಗೊಂಡೋಗೋದ್ರಿಂದ ಲೈಕ್ ಶಿಫ್ಟಿಂಗ್ ಮಾಡೋದ್ರಿಂದ ರೈಲಿಂಗ್ಸ್ ಇನ್ನೂ ಹಾಕಿಲ್ಲ ಅಲ್ಲ. ಹಾಂ ಹೌದು. ಓಕೆ. ಸೊ ಇಲ್ಲಿ ಬಂದರೆ ನೀವು ಹೇಳಿದ ಪ್ರಕಾರ ಇದು ಮ್ಯಾಟ್ ಫಿನಿಶ್ ಬರುತ್ತೆ. ಸೊ ಇದೆಲ್ಲ ಡಾಟ್ಸ್ ಇದೆಲ್ಲ ಡಿಸೈನ್ಸ್ ಅದು. ಹಾಂ, ಅದು ಟೆಕ್ಸ್ಚರೇ ಆ ಥರ ಇರುತ್ತೆ. ಓಕೆ, ಟೆಕ್ಸ್ಚರೇ ಆ ಥರ ಬರುತ್ತೆ. ಸೊ ಇಲ್ಲಿ ವಿಂಡೋಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ? ಇದು ಕಲರ್ಡ್ ಪ್ರೊಫೈಲ್ UPVC ವಿಂಡೋಸ್. UPVC ವಿಂಡೋಸ್ ವಿತ್ ಮಸ್ಕಿಟೋ ಮೆಶ್ ಎಲ್ಲ ಬರುತ್ತೆ. ಹೌದು. ಓಕೆ. ಸೊ ಅದು ಕೂಡ ಚೆನ್ನಾಗಿದೆ. ಇದು ಮೇಲೆ ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ? ಇದು PVC ಫಾಲ್ಸ್ ಸೀಲಿಂಗ್ ಯೂಸ್ ಮಾಡಿದ್ದು. PVC ಫಾಲ್ ಸೀಲಿಂಗ್ ಬರುತ್ತೆ. ಸೊ ಎಂಟ್ರೆನ್ಸ್ ಮನೆ ನೋಡ್ತಿರ್ಬೋದು. ಈ ಡೋರೇನೇ ಅಷ್ಟೊಂದು ಗ್ರ್ಯಾಂಡಾಗಿ ಯೂಸ್ ಆಗಿದೆ. ಸೊ ಡೋರ್ಸ್ ನೋಡ್ಬೋದು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ಎಷ್ಟು ವಿಡ್ತ್ ಆ್ಯಂಡ್ 4 feet. 4 feet ವಿಡ್ತ್, 7 feet ಹೈಟ್ ಇದೆ. 7 feet ಹೈಟ್ ಬರುತ್ತೆ. ಟೀಕ್ ಡೋರ್ ವಿತ್ ವಿನೇರ್ ಫಿನಿಶ್. ಟೀಕ್ ವಿತ್ ವಿನೈಲ್ ಫಿನಿಶ್ ಬರುತ್ತೆ. ಸೊ ಇದು ಸೂಪರ್ ಆಗಿದೆ. ವಿತ್ ಲಾಕ್ ಸಿಸ್ಟಮ್, ಡಿಜಿಟಲ್ ಲಾಕ್ ಸಿಸ್ಟಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು, ಮನೆಯೊಳಗೆ ಎಂಟರ್ ಆಗಿದ ತಕ್ಷಣ ಯೂಜ್ ಒಂದು ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ. ಎಲ್ಲೂ ಸ್ಪೇಸ್ ಇದ್ದು ವೇಸ್ಟ್ ಆಗಿಲ್ಲ, ನೀಟಾಗೆಲ್ಲ ಮಾಡಿದ್ದಾರೆ. ಸೊ ಯೂಶಲಿ ಏನಂದರೆ ಮೇಡಮ್, ಮನೆ ಒಳಗೆ ಬಂದ ತಕ್ಷಣ ಲಿವಿಂಗ್ ಏರಿಯಾ ನೀಟಾಗಿ ಡಿಫ್ರೆಂಟಾಗಿ ಕಾಣಬೇಕು ಅಂತ ಇರುತ್ತೆ. ಸೊ ಇಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ? ಸೊ ಎಸ್, ಸ್ಪೇಷಿಯಸ್ ಲಿವಿಂಗ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು 2 ಥರ ಲಿವಿಂಗ್ ಇರುತ್ತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ವಿತ್ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಆ್ಯಂಡ್ ದಟ್ ಈಸ್ ಮೋರ್ ಲೈಕ್ ಅ ಫಾಯರ್ ಕಮ್ ಲಿವಿಂಗ್. ಇದು ಓಕೆ. ಎಸ್. ಸೊ ಇಲ್ಲಿ ಲೈಕ್ TV ಕ್ಯಾಬಿನೆಟ್ಸ್ ಎಲ್ಲ ಯಾವ ಥರ ಆಗಿದೆ, ಬ್ಯಾಕ್ ಎಂಡ್ಸ್ ಎಲ್ಲ? ಆ್ಯಂಡ್ ನೀವು ನೋಡ್ಬೋದು, ಇದೆಲ್ಲ ಇಟ್ ಇಸ್ ಡನ್ ಯೂಸಿಂಗ್ ಸಿವಿಲ್ ವರ್ಕ್ಸೇನೆ. ಇದು ಯಾವುದೂ ಇಂಟೀರಿಯರಲ್ಲಿ ಮಾಡಿಸಿರೋ ಅಂಥದ್ದಲ್ಲ. ಇದು ನಾವೇ ಸಿಮೆಂಟ್ ಫಿನಿಶಿಂಗಲ್ಲಿ ಮಾಡಿಕೊಟ್ಟಿರೋಂಥದ್ದು ವಿತ್ ಪೇಂಟ್. ಓಕೆ. ಸೊ ಇದು ಕೂಡ ಸೂಪರಾಗಿ ಬಂದಿದೆ. ಮತ್ತು POP ಎಲ್ಲ ಮಾಡಿರೋದು, POP ಲೈಟಿಂಗ್ಸ್, ಫಾಲ್ ಸೀಲಿಂಗ್ಸ್ ಎಲ್ಲ ಇದೆ. ಸೊ ಆ ಕಡೆ ಕೂಡ ನೋಡ್ತಿರ್ಬೋದು. ಇದು ಯಾವ ಥರ? ಇದು ಪೂಜಾ ಯೂನಿಟ್. ಸದ್ಯಕ್ಕೆ ಇನ್ನು ಅವ್ರು ಅರೇಂಜ್ ಮಾಡ್ಕೊಂಡಿಲ್ಲ, ಬಟ್ ಇಲ್ಲಿ ಬೆಲ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ವಿತ್ ಗ್ಲಾಸಸ್ ಕೂಡ ಇದೆ. ಸೊ ವಿಂಡೋಸ್ ಇದು ಎಷ್ಟು ಹೈಟ್ ಬರುತ್ತೆ? ಸೊ ಇದು ಕಸ್ಟಮರಿಗೆ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿರೋ ಅಂಥದ್ದು. ಸೈಜ್ ಬಂದುಬಿಟ್ಟು 10x8 ಇದೆ. 10x8 ಬರುತ್ತೆ. ಇದು UPVC ಬರುತ್ತಲ್ಲ? UPVC, ಕಲರ್ ಪ್ರೊಫೈಲ್ UPVC ವಿತ್ ಮಸ್ಕಿಟೋ ಮೆಶ್. 2.5 ಟ್ರ್ಯಾಕ್ ಇದೆ. ನೆಕ್ಸ್ಟ್ ಇವಾಗ ಆ ಕಡೆ ನಾವು TV ಕ್ಯಾಬಿನೆಟ್ಸ್ ಎಲ್ಲ ನೋಡಿದ್ವಿ. ಇದು ಫ್ಲೋರಿಂಗ್ ಒಂಥರ ಮ್ಯಾಟ್ ಫಿನಿಶ್ ಥರ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡ್ತಿದೆಯಲ್ಲ, ಇದು ಯಾವುದು ಮೇಡಮ್ ಹಾಕಿರೋದು? ಇದು ವೆಟ್ರಿಫೈಡ್ ಟೈಲ್ಸ್ ಏನೇ. ಓಕೆ. ಎಷ್ಟು ಡೈಮೆನ್ಷನ್ ಬರುತ್ತೆ? 4x6 ಬರುತ್ತೆ. ಓಕೆ. ಈ ಕಡೆ ಒಂದು ಕಿಚನ್ ಏರಿಯಾ ಬರುತ್ತೆ, ಮತ್ತು ಇಲ್ಲೊಂದು ರೂಮ್ ಬರುತ್ತೆ. ಸೊ ಕಿಚನ್ ನೋಡ್ತಿರ್ಬೋದು, ಒಂಥರ ಸೂಪರಾಗಿ ಇಲ್ಲೇ ಮೋಲ್ಡಿಂಗ್ ಟೈಪ್ ಮಾಡಿ ಒಳಗಡೆ ಕೊಟ್ಟಿದ್ದಾರೆ. ಸೊ ಕಿಚನ್ ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು 12x9 ಇದೆ. 12x9 ಬರುತ್ತೆ. ಸೊ ಇದು ಒಂಥರ ಟ್ರೆಡಿಷ್ನಲ್ ಆಗಿ ಒಂಥರ ಮಾಡರ್ನ್ ಟಚ್ ಫೀಲ್ ಕೊಟ್ಟಿದ್ದೀರಾ. ಸೊ ಗ್ರೇ ಆ್ಯಂಡ್ ಬ್ರೌನ್ ಕಾಂಬಿನೇಷನ್ ಕೂಡ ಇದೆ. ಇಲ್ಲಿ UPVC ಅಲ್ಲ ಮೇಡಮ್? ಹೌದು, ಇದು UPVC ಹಾರಿಜಾಂಟಲ್ ವಿಂಡೋಸು. ಇಲ್ಲಿ ನೀವು ನೋಡ್ಬೋದು, ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಈ ಥರದ್ದು ಒಂದು ಕೊಟ್ಟಿದ್ದಾರೆ. ಓಕೆ. ಸೊ ಇದೆಲ್ಲ ಡಬಲ್ ಥೀಮ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀರಾ? ಓಕೆ. ಸೊ ಈ ಕಡೆ ಕೂಡ ಟೈಲ್ಸ್ ಬರುತ್ತೆ. ಮತ್ತು ಫಿಟ್ಟಿಂಗ್ಸ್ ಎಲ್ಲ ಯಾವುದಿದೆ? ಜಾಗ್ವಾರ್ ಫಿಟ್ಟಿಂಗ್ಸ್. ಓಕೆ. ಸೊ ಈ ಕಡೆ ಕೂಡ ಒಂದು ಸ್ಟೋರೇಜ್ ಯೂನಿಟ್ ಇದೆ ವಿತ್ ಪ್ರೊಫೈಲ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಮತ್ತು ಇಲ್ಲಿ ಓವನ್ ಇಡಕ್ಕೆ ಇಟ್ಕೊಟ್ಟಿದ್ದೀರಾ. ಸೊ ಇಲ್ಲೂ ಶಟರ್ ಬಾಕ್ಸ್ ಇದೆ. ಸೊ ನೆಕ್ಸ್ಟು ನೋಡ್ತಿರ್ಬೋದು, ಇಲ್ಲೊಂದು ರೂಮ್ ಇದೆ ಆ್ಯಕ್ಚುಲಿ. ಸೊ ಈ ರೂಮ್ಗೆ ಹೋಗೋಕ್ಕೆ ಮುಂಚೆ ಇದು ಕೂಡ ಅಷ್ಟೇ, ಲೈಕ್ ಎಲ್ಲ ಸಿಮೆಂಟ್ ಇದರಲ್ಲೇ ಮಾಡಿರೋದಲ್ಲ. ಓಕೆ. ನೆಕ್ಸ್ಟ್ ಇವಾಗ ನೋಡ್ತಿರ್ಬೋದು, ಇಲ್ಲೊಂದು ರೂಮ್ ಇದೆ ಅಂತ ಹೇಳಿದ್ವಲ್ಲ. ಸೊ ಇದು ಕೂಡ ನೋಡ್ತಿರ್ಬೋದು, ಎಷ್ಟು ನೀಟಾಗಿ ಡಿಸೈನ್ ಮಾಡಿ. ಇದು ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ? ಇದು ವಾಲ್ಪೇಪರ್. ಓಕೆ. ಇದು ಒಂದು ಆರ್ಟ್ಸ್ ಥರ ವುಡ್ಡೆಲ್ಲ ಏನು ಮಾಡಿರೋದು. ಓಕೆ. ಇಲ್ಲೊಂದು ಕಾಟ್ ಇದೆ. ಮತ್ತು ಇಲ್ಲಿ ಟೋಟಲ್ ಆಗಿ ಈ ಕಡೆ ಒಂದು ವಿಂಡೋ ಇದೆ, ಈ ಕಡೆ ಒಂದು ವಿಂಡೋ ಇದೆ. ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಮತ್ತು ಇಲ್ಲೂ ವಾರ್ಡ್ರೋಬ್ಸ್ ಎಲ್ಲ ಇದೆಯಾ? ಹೌದು, ವಾರ್ಡ್ರೋಬ್ಸ್ ಎಲ್ಲ ಇದೆ. ನೀವು ನೋಡ್ಬೋದು, ಇನ್ಸ್ಟೆಡ್ ಆಫ್ ಗಿವಿಂಗ್ ನಾರ್ಮಲ್ ಹ್ಯಾಂಡಲ್ಸ್, ಇದೊಂಥರ ಲಾಂಗ್ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡಿದ್ದೀರಾ. ಓಕೆ. ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು 12x13 ಇದೆ. 12x13 ಬರುತ್ತೆ. ವಾಕ್ ಇನ್ ವಾರ್ಡ್ರೋಬ್ ಅಂಡ್ ಅಟ್ಯಾಚ್ಡ್ ಟಾಯ್ಲೆಟ್. ಓಕೆ. ಸೊ ಮೇಲ್ಗಡೆ 2 ರೂಮ್ ಬರುತ್ತೆ. 2 ರೂಮ್ ಬರುತ್ತೆ. ಕಿಡ್ಸ್ ಬೆಡ್ರೂಮ್ ಮತ್ತು ಮಾಸ್ಟರ್ ಬೆಡ್ರೂಮ್. ಈಗ ಮೇಲೆ ಕೂಡ ಹೋಗೋಣ ಮೇಡಮ್. ಇದು ಯಾವ ಥರ ಒಂದು ಡಿಸೈನ್ ಆಗಿದೆ? ಸೊ ಇದು ಬಂದ್ಬಿಟ್ಟು ನೀವು ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ನೋಡಿದ್ರಿ, ಇಟ್ ವಾಸ್ ಅ ನಾರ್ಮಲ್ ಸ್ಟೇರ್ ಕೇಸ್. ಇದು ಇಂಟರ್ನಲ್ ಆಗಿರೋದ್ರಿಂದ ಟು ಗಿವ್ ದಟ್ ಸ್ಪೆಷಲ್ ಲುಕ್, ಇದು ಚೈನ್ ಲಿಂಕ್ಡ್ ಸ್ಟೇರ್ ಕೇಸ್ ಅಂತ. ಚೈನ್ ಲಿಂಕ್ಡ್ ಎಸ್. ಸೇಮ್ ನಮ್ಮದು ಮೇಲ್ಗಡೆ ಯಾವ ಥರ ಇರುತ್ತೆ ಶೇಪ್, ಅದೇ ಥರ ಕೆಳಗಡೆ ಕೂಡ ಬರುತ್ತೆ. ಇದೆಲ್ಲ ವುಡನ್ ಫಿನಿಶ್. ಇದೆಲ್ಲ ಇದು ಬರ್ಮಾ ಟೀಕ್ ಮತ್ತು MS ಟ್ಯೂಬ್ಸ್. ಸೊ ಇಲ್ಲಿ ಕೆಳಗಡೆ ಫ್ಲೋರಿಂಗ್ ಇದು ಬಂದ್ಬಿಟ್ಟು ವೆಟ್ರಿಫೈಡ್ ವುಡನ್ ಫಿನಿಶ್ ಟೈಲ್ಸ್ ಮತ್ತು ಕಾಂಬಿನೇಷನ್ ಆಫ್ ನಾರ್ಮಲ್ ವೆಟ್ರಿಫೈಡ್ ಟೈಲ್ಸ್. ಸೊ ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಫಸ್ಟ್ ಫ್ಲೋರ್ ನೋಡಿದ್ವಿ, ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ 2 ರೂಮ್ ಬರುತ್ತೆ, ಇಲ್ಲೊಂದು ರೂಮು ಮತ್ತು ಈ ಕಡೆ ಒಂದು ರೂಮ್ ಬರುತ್ತೆ. ಸೊ ಇಲ್ಲಿ ಯಾವ ಥರ ಒಂದು ಡಿಸೈನ್ ಮಾಡಿದ್ದೀರಾ? ಸೊ ಬೇಸಿಕಲಿ ಇದು ಫ್ಯಾಮಿಲಿ ಏರಿಯಾ ಅಂತ ಡಿಸೈನ್ ಮಾಡಿದ್ದು, ಬಟ್ ಆಮೇಲೆ ಕಸ್ಟಮರ್ಸ್ ದೇ ವಾಂಟ್ ಅ ವರ್ಕ್ ಸ್ಟೇಷನ್ ಅಂತ. ಸೊ ನೀವು ನೋಡ್ಬೋದು, ಇಲ್ಲಿ 2 ಪಾರ್ಟಿಷನ್ ಮಾಡಿಬಿಟ್ಟು ವರ್ಕ್ ಸ್ಟೇಷನ್ ಮಾಡಿದ್ವಿ. ಸೊ ಟಫನ್ ಗ್ಲಾಸ್ ಯೂಸ್ ಮಾಡಿದ್ವಿ, ಮತ್ತು ಫ್ಲೂಟೆಡ್
ಶೀಟ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಫ್ಲೂಟೆಡ್ ಶೀಟ್ಸ್ ಒಂಥರ ಡಿಫ್ರೆಂಟಾಗಿ ಒಂದು ಟ್ರೆಡಿಷನಲ್ ಮಾಡರ್ನ್ ಫಿನಿಶ್ ಲುಕ್ ಬರುತ್ತೆ. ಮಧ್ಯೆ ಸ್ಟೋರೇಜ್ ಕೂಡ ಕೊಟ್ಟಿದ್ದೀರಾ ವಿತ್ ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ. ಮತ್ತು ವಿಂಡೋಸ್ ಹೈಟ್ ಆ್ಯಂಡ್ ವಿಡ್ತ್ ಎಷ್ಟು ಬರುತ್ತೆ? ವಿಂಡೋಸ್ 5/8 ಇದೆ. 5/8 ಬರುತ್ತೆ. ಓಕೆ, ಮತ್ತು ಅಲ್ಲೇ ಒಂದು ಬಾಲ್ಕನಿ ಆಕ್ಸೆಸ್ ಕೂಡ ಇದೆ. ಟಫ್ ಆ್ಯಂಡ್ ಗ್ಲಾಸ್ ಇದೆಯಲ್ಲ, ಸೇಫ್ಟಿ ಪರ್ಪಸ್. ಎಸ್. ಓಕೆ, ಸೊ ಮೇಲೆ ಫಾಲ್ ಸೀಲಿಂಗ್ ವಿತ್ ಪ್ರೊಫೈಲ್ ಲೈಟ್ಸ್ ಬರುತ್ತೆ. ಸೊ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಕಿಡ್ಸ್ ಬೆಡ್ರೂಮ್ ಬರುತ್ತೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಇದು ಕಿಡ್ಸ್ ಬೆಡ್ರೂಮ್. ಸೊ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಸೊ ಇದು ಡೈಮೆನ್ಷನ್ ಎಷ್ಟು ಬರ್ಬೋದು? ಮಾಸ್ಟರ್ ಡೈಮೆನ್ಷನ್ 14.5/12.5 ಬರುತ್ತೆ. 14.5/12.5 ಬರುತ್ತೆ. ಓಕೆ, ಸೊ ಇಲ್ಲೂ ನೋಡ್ತಿರ್ಬೋದು ಒಂಥರ ಗ್ರೇ ಆ್ಯಂಡ್ ಬ್ರೌನಿಶ್ ಯೂಸ್ ಮಾಡಿರೋವಂಥ ಥೀಮು. ಕಾಟ್ಸು ವಿತ್ ಹೆಡ್ ಬೋರ್ಡ್ ಎಲ್ಲ ಬರುತ್ತೆ. ಇಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ? ಸೇಮ್ ಆ್ಯಸ್ ಯೂಶುವಲ್ ನಮ್ಮದು ಕೆಳಗಡೆ ಯಾವ ಥರ ರೂಮ್ ಇತ್ತು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕ್ರಾಸ್ ವೆಂಟಿಲೇಷನ್ಸ್ಗೆ 2 ವಿಂಡೋ ಪ್ರೊವೈಡ್ ಮಾಡಿದ್ವಿ ಆ್ಯಂಡ್ ವಾರ್ಡ್ರೋಬ್ ಕೂಡ ಇದೆ. ಸೊ ಇದು ಲಾಂಗ್ ಹ್ಯಾಂಡಲ್ಸ್ ಕೊಡ್ತೀವಿ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಸ್ಪೇಷಿಯಸ್ ಆಗಿರೋ ಒಂದು ಸಿಟ್ಟಿಂಗ್ ಏರಿಯಾ ಕೂಡ ಇದೆ. ಮತ್ತು ಇಲ್ಲೊಂದು ವಾರ್ಡ್ರೋಬ್ಸ್ ಇದೆ. ಓಕೆ, ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್. ಹೌದು, ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಬ್ರಾಸ್ ಫಿನಿಶ್ ಬರುತ್ತಲ್ಲ, ಇದೆಲ್ಲ ಬ್ರಾಸ್ ಫಿನಿಶ್. ಮತ್ತು ಮೇಲೆಲ್ಲ ಯಾವುದು ಮೇಡಮ್? ಶರಾ ಬೋರ್ಡ್ಸ್ ಬರುತ್ತೆ. ಓಕೆ, ಇಲ್ಲೇ ವಾಶ್ ಬೇಸಿನ್ ಇದೆ, ಶರಾ ಬೋರ್ಡ್ಸ್ ಯೂಸ್ ಮಾಡಿ. ಓಕೆ, ಈಗ ಕಿಡ್ಸ್ ಬೆಡ್ರೂಮ್ಗೆ ಹೋಗೋಣ. ಯಾವ ಥರ ಇದೆ? ಈಗ ಕಿಡ್ಸ್ ಬೆಡ್ರೂಮ್ ಕೂಡ ಇದೆ. ಇಲ್ಲಿ ಪಕ್ಕದಲ್ಲಿ ಯಾವುದು? ಯುಟಿಲಿಟಿ ವಾಷಿಂಗ್ ಮಿಷಿನ್ ಬರುತ್ತೆ. ಓಕೆ, ಸೊ ಈಗ ಕಿಡ್ಸ್ ಬೆಡ್ರೂಮ್ ಕೂಡ ಹೋಗೋಣ. ಇದು ಡೈಮೆನ್ಷನ್ ಎಷ್ಟು ಬರುತ್ತೆ? ಇದು 12/11 ಇದೆ. 12/11 ಬರುತ್ತೆ. ಇಲ್ಲಿ ಯಾವ ಥರ ಒಂದು ಥೀಮ್ ಮಾಡಿದ್ದೀರಾ? ನಥಿಂಗ್ ಕಿಡ್ಸ್ಗೆ ಇಷ್ಟ ಆಗೋ ಥರನೇ ವಿ ಹ್ಯಾವ್ ಯೂಸ್ಡ್ ಕಾಂಬಿನೇಷನ್ಸ್. ಮತ್ತು ವಾಲ್ಪೇಪರ್ ಕೂಡ ನೀವು ನೋಡ್ಬೋದು. ಸೊ ಇಲ್ಲಿ ಬೇ ವಿಂಡೋ ಟೈಪ್ ಆ್ಯಂಡ್ ಓದೋಕ್ಕೆ ಎಲ್ಲ ಸೀಟಿಂಗ್ ಆ್ಯಂಡ್ ಸ್ಟೋರೇಜ್ ಯೂನಿಟ್. ಇಲ್ಲೂ ಸ್ಟಡಿ ವರ್ಕ್ ಸ್ಟೇಷನ್ ಕೂಡ ಇದೆ. ಸೊ ಇಲ್ಲೂ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ವಾಕಿಂಗ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಓಕೆ, ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಥರ ಬರುತ್ತೆ, ನೋಡ್ಬೋದು. ಸೊ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಹಾಂ, ಓಕೆ, ಇದು ಕೂಡ ಅಷ್ಟೇ ಕಿಡ್ಸಿಗೆ ಇಷ್ಟ ಆಗೋವಂಥ ಒಂದು ಟೀಮ್ ಕೂಡ ಇದೆ. ನೋಡ್ತಿರ್ಬೋದು ಮೇಲಿಂದ ಕೆಳಗೆ ತನಕ ಫ್ಲೋರಿಂಗ್ ಟು ಸೀಲಿಂಗ್ ಟೈಲ್ಸ್ ಇದೆ. ಮತ್ತು ಇಲ್ಲೂ ಅಷ್ಟೇ ಒಂದು ಸ್ಪೇಸ್ ಮಾಡಿ ಇಟ್ಟಿರೋಣ. ಓಕೆ, ಟಾಪ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ? ಸೊ ಲೈಟಿಂಗ್ ಪರ್ಪಸ್ಗೆ ಮತ್ತು ಒಂದು ಮಾಡರ್ನ್ ಲುಕ್ ಕೊಡಲಿಕ್ಕೋಸ್ಕರ ವಿ ಹ್ಯಾವ್ ಪ್ರೊವೈಡೆಡ್ ದಿಸ್ ಸ್ಕೈ ಲೈಟ್. ಅದು MS ಗ್ರಿಲ್ಸ್ ಇದೆ, ಜೊತೆಗೆ CNC ಅಟ್ಯಾಚ್ ಮಾಡಿದ್ದೀವಿ. ನೀವು ನೋಡ್ಬೋದು, ಅದು ಸೂರ್ಯ ಬೆಳಗ್ಗೆ ಬಂದಾಗ ರಿಫ್ಲೆಕ್ಷನ್ ಆಗುತ್ತೆ. ಓಕೆ, ಈ ಕಡೆ ಏನು ಇರೋದು? ಈ ಕಡೆ ಕಸ್ಟಮರ್ ಹ್ಯಾಡ್ ಅ ಸ್ಪೆಷಲ್ ರಿಕ್ವೈರ್ಮೆಂಟ್. ಅವರಿಗೆ ಒಂದು ಸ್ಪೇಷಿಯಸ್ ಆಗಿ ಜಕೂಸಿನ ಪ್ಲೇಸ್ ಮಾಡ್ಕೊಬೇಕು ಅಂತ ಆಸೆ ಇತ್ತು. ಸೊ ಇನ್ಸ್ಟೆಡ್ ಆಫ್ ಪ್ಲಾನಿಂಗ್ ಇನ್ ಅದರ್ ರೂಮ್ಸ್ ವಿ ಹ್ಯಾವ್ ಕ್ರಿಯೇಟೆಡ್ ದ ಸೆಪರೇಟ್ ಸ್ಪೇಸ್ ಫಾರ್ ದಟ್. ನೀವು ನೋಡ್ಬೋದು, ಇಲ್ಲೇ ಒಂದು ಜಕೂಸಿ ಇದೆ ಮತ್ತು ಇಲ್ಲೊಂದು ಶವರ್ ಏರಿಯಾ. ಓಕೆ, ಸೊ ಇಲ್ಲಿ ಟೆರಸ್ ಕೂಡ ಇದೆ, ನೋಡ್ತಿರ್ಬೋದು. ಸೊ ಈ ಟೆರಸಲ್ಲಿ ವಾಟರ್ ಪ್ರೂಫ್ ಮತ್ತು ಹೀಟ್ ಪ್ರೂಫ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಆಗಿದೆಯಾ? ಯಾವ ಥರ? ಎಲ್ಲನೂ ಆಗಿದೆ. ಮತ್ತು ಸೇಮ್ ನಾವು ಪಾರ್ಕಿಂಗಲ್ಲಿ ಯಾವ ಥರ ಪ್ಯಾಟ್ರನ್ ಯೂಸ್ ಮಾಡಿದ್ದೀವಿ ಅದೇ ಥರ ಪ್ಯಾಟ್ರನ್ ಯೂಸ್ ಮಾಡ್ಕೊಂಡು ವಿ ಹ್ಯಾವ್ ಲೇಡ್ ದ ಟೈಲ್ಸ್. ಓಕೆ, ಮತ್ತು ಸೇಫ್ಟಿ ಪರ್ಪಸ್ಸಿಗೋಸ್ಕರ ಅಬೌವ್ ದ ಪ್ಯಾರಾಪೆಟ್ ವಾಲ್ ಸೇಮ್ ಎಲಿವೇಶನ್ ಪರ್ಪಸ್ಸಿಗೋಸ್ಕರ ಪ್ರೊವೈಡ್ ಮಾಡಿರೋದು. ಓಕೆ, ಸೊ ಇಲ್ಲಿ ಮೇಲ್ಗಡೆ ಸ್ಟೇರ್ ಕೇಸ್ ಕೂಡ ಪ್ರೊವೈಡ್ ಮಾಡಿದ್ದೀರಾ? MS ಸರ್ಕ್ಯುಲರ್ ಸ್ಟೇರ್ ಕೇಸ್ ಬರುತ್ತೆ. ಓಕೆ, ಸೊ ಆ ಕಡೆ ಕೂಡ ಒಂದು ರೂಮ್ ಇದೆ. ಸೊ ಅದನ್ನು ನೋಡೋಣ ಬನ್ನಿ. ಮೇಡಮ್, ಇವಾಗ ಪ್ರಾಜೆಕ್ಟ್ ಬಗ್ಗೆ ಕೂಡ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ನಿಮ್ಮ ಹತ್ರ ಯಾವ ರೀತಿ ಪ್ಯಾಕೇಜಸ್ ಎಲ್ಲ ಬರುತ್ತೆ? ಸೊ ನಮ್ಮಲ್ಲಿ 4 ಪ್ಯಾಕೇಜಸ್ ಇದೆ. ಎಲಿಗೆನ್ಸ್, ಪ್ರೀಮಿಯಂ, ಎಲೈಟ್ ಆ್ಯಂಡ್ ಲಕ್ಸುರಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಅವರ್ ಪ್ರೀಮಿಯಂ ಪ್ಯಾಕೇಜ್ ಕನ್ಸ್ಟ್ರಕ್ಟೆಡ್ ಹೌಸ್. ಓಕೆ. ಸೊ ಇದು ನೀವು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ? ನಮ್ಮ ಆಫೀಸ್ ಇರೋದು ಜಯನಗರ 3rd ಬ್ಲಾಕ್, ವೆರಿ ನಿಯರ್ ಟು ದ ಮೆಟ್ರೋ ಸ್ಟೇಷನ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.